ನಾನು ಆವಾಗ ಎಸ್ ಡಿ ಅಂದ್ಬಿಟ್ಟು ಒಂದು ಬೈಕ್ ತೊಗೊಂಡಿದ್ದೆ. ಬಿ ಎಲ್ ಸರ್ಕಲಲ್ಲಿದ್ದ ಡ್ಯೂಟಿ ಮುಗಿಸ್ಕೊಂಡು ಬರ್ತಾಯಿದ್ದೆ ಫ್ಯಾಕ್ಟ್ರಿ. ನೈಟು ಒಂದು 11 ಗಂಟೆ ಆಗಿತ್ತು. ಓ ಟಿ ಇತ್ತು. ಓ ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಾಗ ಮಳ್ಳನ ಲಾರಿ ಬಂದು ಅಡ್ಡ ಬಂದ್ಬಿಡ್ತು. ನಾನು ಹೊಡೆದ್ಬಿಟ್ಟೆ. ನಿದ್ರೆ ಬೇರೆ ಇರಲಿಲ್ಲ. ಅಂದರೆ ನನಗೆ ಹ್ಯಾಬಿಟ್ ಯಾವುದೂ ಇಲ್ಲ, ಸ್ಮೋಕಿಂಗ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ಯಾವುದೂ ಇಲ್ಲ ನನಗೆ. ಏನಾವತ್ತು ನಮ್ಮ ಟೈಮು ಸರಿ ಇಲ್ಲ, ಬ್ಯಾಡ್ ಲಕ್. ಇನ್ನೂ ಇದೆ ನನ್ನ ಹತ್ರ, ಎಲ್ಲ ಮಚ್ಚೆ ಎಲ್ಲ ಇದೆ ಫುಲ್. ರಾಡೆಲ್ಲ ಹಾಕಿ ರಾಡು ತೆಗೆದು ಎಲ್ಲ ಇದು ಮಾಡಿದ್ರು. ಏನೋ ಅಷ್ಟರಲ್ಲಿ ನಾನು ಒಂದು ಅರ್ಧ ಸೈಟ್ ಮಾಡ್ಕೊಂಡಿದ್ದೆ, ಮನೆ ಕಟ್ಟಿದ್ದೆ, ಮ್ಯಾರೇಜು ಆಗಿದೆ, ಎಲ್ಲ ಚೆನ್ನಾಗಿತ್ತು. ಒಂದು ತಾತ್ಕಾಲಿಕ ಚೆನ್ನಾಗಿತ್ತು. ಆಕ್ಸಿಡೆಂಟ್ ಆದಮೇಲೆ ನಾನು ಸ್ವಲ್ಪ ಇದಾಗ್ಬಿಟ್ಟೆ. ನನಗೆ ಆವಾಗಲೇ ಒಂದು 35,000 ಪೇಮೆಂಟ್ ಇತ್ತು. 35,000 ಇತ್ತು. ಆಮೇಲೆ ಆಯಿತು. ಆಮೇಲೆ ಅದು ಹಿಂಗೆ ನನಗೆ ಜಾಸ್ತಿ ಬಗ್ಗಿ ಮಾರ್ಕ್ ಮಾಡೋಕ್ಕೆ ಇದು ಮಾಡೋಕ್ಕೆ ಎಲ್ಲ ನನಗೆ ಆಯ್ತಿರಲಿಲ್ಲ. ಇದೆಲ್ಲ ನೋವು ಜಾಸ್ತಿ ಇತ್ತು, ಮೂಳೆ ಎಲ್ಲ ಇದಾಗ್ಬಿಟ್ಟಿದ್ದು. ಆಮೇಲೆ ಏನಾಯಿತು, ಆಮೇಲೆ ಈ ಲೈನಿಗೆ ಸೆಕ್ಯೂರಿಟಿ ಲೈನಿಗೆ ಬರಬೇಕಂದ್ರೆ ಕಾರಣ ನಾನು ಅದೇ. ನಾನು ಇನ್ನೊಂದು 1 ಇಯರಲ್ಲಿ ಏನಾರ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ. ಈ ಲೈನ್ ಬೇಡ, ಸೆಕ್ಯೂರಿಟಿ ಲೈನ್ ಬೇಡ, ಏನೋ ಓನಾಗಿ ಒಂದು ಹೋಲ್ಸೇಲಲ್ಲಿ ರೇಷನ್ ಅಂಗಡಿ ಈ ಥರ ಮಾಡಬೇಕು ಅಂದ್ಬಿಟ್ಟು ಪ್ಲಾನಿಂಗ್ ಮಾಡ್ತಾ ಇದ್ದೀನಿ. ಈಗಿರೋ ಬಿಸ್ನೆಸ್ ಅವರೇ ಇಲ್ಲ, ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ನಾನು ಥಿಂಕ್ ಮಾಡಿದೆ, ಫುಲ್ಲು ಬೇಜನ್ ಮೈಂಡ್ ಥಿಂಕ್ ಮಾಡಿ ಇನ್ನೂ ಬೇಡ, ನೋಡೋಣ ಮುಂದೆ ಇಂಪ್ರೂವ್ ಆಗ್ತದೆ. ಇವಾಗ ಇದಾಗಿದೆ, ಈ ಕೊರೋನಾ ಎಲ್ಲ ಆಗಿ ಬಿಸ್ನೆಸ್ ಏಟ್ ಬಿದ್ದದೆ, ನೋಡೋಣ ಮುಂದೆ ಏನಾಗ್ತದೆ ಯೋಚನೆ ಮಾಡ್ತಾ ಇದ್ದೀನಿ. ಹಾಂ ಸರಿ, ಒಂದು 7 ಕಾಲು ಹೋಗಿ. ನಮ್ಮ ತಂದೆ ಸ್ಕೂಲ್ ಮಾಸ್ಟ್ರು, ಹೆಡ್ ಮಾಸ್ಟ್ರ್ ಆಗಿದ್ದರು. ಅಂದರೆ ಕರ್ನಾಟಕ ಗೌರ್ಮೆಂಟ್ ಸ್ಕೂಲಲ್ಲೇ ಇದ್ದಿದ್ದವರು. ನಾನು ಅವಾಗ ಅವರು ರಿಟೈರ್ಡ್ ಆದಾಗ ನಾನು 8th ಸ್ಟ್ಯಾಂಡರ್ಡು. ಅಂದರೆ ನನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿ ಓದಿಸಿದ್ರು ನನ್ನ. ಏಕೆಂದರೆ ಒಬ್ಬನೇ ಮಗ ಅಂತ. ನಮ್ಮ ತಂದೆಗೂ ಒಬ್ಬನೇ ಮಗ, ನನಗೂ ಒಬ್ಬನೇ ಮಗ. ನಮ್ಮ ತಂದೆ ಏನು ಮಾಡಿದ್ರು, ಇವನು ಇದರಲ್ಲೇ ಬೇಡ, ಗೌರ್ಮೆಂಟ್ ಸ್ಕೂಲಲ್ಲಿ ಬೇಡ ಅಂದ್ಬಿಟ್ಟು ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ರು ನನ್ನ. ನಾನು PUC ವರ್ಗೂ ನಾನು ಇದೇ ಓದಿದೆ, ಯಾವುದು ಇಂಗ್ಲೀಷ್ ಮೀಡಿಯಮ್ ಓದಿದೆ. ಬಟ್ ಅಂದರೆ ಕನ್ನಡನೂ ಸ್ವಲ್ಪ ನಮ್ಮ ತಂದೆ ಹೇಳ್ಕೊಡ್ತಾಯಿದ್ರು. ಯಾಕೆ, ಅದು ನಮ್ಮ ಭಾಷೆನ ನಾವು ಇದು ಮಾಡಬಾರ್ದು ಅಂದ್ಬಿಟ್ಟು ಅದನ್ನು ನನಗೆ ಬರೆಯೋದು ಓದೋದು ಎಲ್ಲ ಮಾಡಿಕೊಟ್ರು. ನನಗೆಲ್ಲ ಭಾಷೆ ಬರಿತೀನಿ ನಾನು. ಎಲ್ಲ ಭಾಷೆ ಬರಿತೀನಿ, ಒಂದು 5-6 ಭಾಷೆ ಮಾತಾಡ್ತೀನಿ. ನಾನು ಕನ್ಸ್ಕೊಂಡಿದ್ದು, ನಾನು ರಾಜಕೀಯದಲ್ಲಿರಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಸರ್. ಒಂದು MLA ಒಂದು ಇನ್ನು ಈ ಥರ ಲೆವೆಲಲ್ಲಿ ಇರಬೇಕು ಅನ್ನೋದು ನನ್ನ ಕನಸಿತ್ತು ಸರ್. ಕನಸಿತ್ತು ಅಂದರೆ, ನಮ್ಮ ಮಾವರು MLA ಆಗಿದ್ದರು ಒಂದು ಕಾಲದಲ್ಲಿ ಅಂದರೆ ಇನ್ನು ನೀವಿನ್ನೂ ಹುಟ್ಟಿರಲಿಲ್ಲ, ನಾವು ಹುಟ್ಟಿರಲಿಲ್ಲ. ಆ ಟೈಮ್ನಲ್ಲೇ ನಮ್ಮ ತಾಯಿ ಅಣ್ಣ ಇದ್ದಾರೆ, ಬ್ರದರು, ಅವರು MLA ಆಗಿದ್ದರು. ಇಲ್ಲಿ ಹುಲಿದುರ್ಗ ಹೋಬಳಿನಲ್ಲಿ ಆಗಿದ್ದರು. ಅವಾಗ ಸ್ವಲ್ಪ ರಾಜಕೀಯ ಅಂದರೆ ಅವರು ಇದ್ರ ಹತ್ರ ನಾನು ಅವ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದೆ, ಯಾವ್ಯಾವ ರೀತಿ ಅಂತ ಸ್ವಲ್ಪ ಇತ್ತು. ಆ ಥರನೂ ಇತ್ತು. ನಾನು ಫಿಲಮ್ ಲೈನ್ಗೆ ಹೋಗ್ಬೇಕು ಅಂತಲೂ ಸ್ವಲ್ಪ ಆಸೆ ಇತ್ತು. ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ನಾನು ನನ್ನ ಮಿಸ್ಸಸ್ಸು ಇಲ್ಲಿದ್ದೀವಿ. ನನ್ನ ಇಡೀ ಇದೆಲ್ಲ ಜಮೀನು ಭೂಮಿ ತೋಟ ಅದೆಲ್ಲ ಬಂದು ಊರಲ್ಲಿರೋದು, ಅಲ್ಲಿ ತುಮಕೂರು ಡಿಸ್ಟಿಕ್ ನಮ್ಮದು.
ಕುಣಿಗಲ್ಲಲ್ಲಿ ಬಂದು ಕುಣಿಗಲಲ್ಲಿ ಬಸ್ ಇಳಿದು ಅಲ್ಲಿಂದ ₹5 ₹5 ಕೊಟ್ಟರೆ ಬಸ್ಗೆ ನಮ್ಮ ಮನೆ ಹತ್ರ ಗೇಟಲ್ಲೇ ನಿಲ್ಲಿಸ್ತಾರೆ. ಅಲ್ಲಿ ಸಿಂಗೋನಹಳ್ಳಿ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ, ಫೇಮಸ್ ಅದು ಊರು. ನನ್ನ ಹೆಸರು ನಂಜಪ್ಪ, ನಮ್ಮ ತಂದೆ ಹೆಸರು ನಿಂಗಪ್ಪ, ನಮ್ಮ ತಾಯಿ ಹೆಸರು ನಿಂಗಮ್ಮ, ನಮ್ಮ ಅಕ್ಕ ಹೆಸರು ನಿಂಗಮ್ಮ. ನಂದು ಕುಣಿಗಲ್ ತಾಲೂಕು, ಹುಲಿಯೂರುದುರ್ಗ ಹೋಬಳಿ, ತುಮಕೂರು ಡಿಸ್ಟಿಕ್ಕು, ಸಿಂಗೋನಹಳ್ಳಿ ಅಂತ ನಮ್ಮದು ಫುಲ್ಲು ಪಕ್ಕಾ ಅಡ್ರೆಸ್ಸು.